ನರೇಂದ್ರ ಮೋದಿ ಬಿಟ್ಟ ಮೇಲೆ ಯಾರು ಬದಲಾವಣೆ ಇಲ್ಲ. ಬದಲಾವಣೆ ಆಗ್ಲೇಬೇಕು. ಇಲ್ಲ ಅಂತ ಅಂದ್ರೆ ಜನ ಎಲ್ಲ ಮಠ ಮತ್ತೊಮ್ಮೆ ಮೋದಿ. ರಾಜೀವ್ಗೌಡ ಯಾರು ನಮ್ಮ ನೋಡೇ ಇಲ್ಲ. ಇಲ್ಲ ಆಗದೆ ಶೋಭಾಕಾಂತ್ ವಿನ್ನಿ. ನಾವು ಹಿಂದೂಗಳಾಗಿ ಹುಟ್ಟಿದೀವಿ, ಬಿಜೆಪಿಗೆ ಓಟ್ ಹಾಕ್ತೀವಿ. ರಾಜೀವ್ಗೌಡವ್ರು ಯಾರು ಗೊತ್ತಿಲ್ಲ ಸರ್, ನಮಗೂ ಗೊತ್ತಿಲ್ಲ. ಬಿಜೆಪಿಗೆ ಓಟ್ ಹಾಕ್ತೀವಿ. ಬಿಜೆಪಿ ಕಾಂಗ್ರೆಸ್ ಬಂದರೆ ಶೋಭಾ ಕರಂದ್ಲಾಜೆ ಮಕ್ಕ ನೋಡಿ ಓಟ್ ಮಾಡಲ್ಲ, ಮೋದಿ ಅವ್ರ ಮಕ್ಕ ನೋಡ್ಬಿಟ್ಟು ಓಟ್ ಮಾಡ್ತೀವಿ. ಪಕ್ಷ ರಾಹುಲ್ ಗಾಂಧಿ ಬಂದ್ರೆ ಪಾಕಿಸ್ತಾನ ಪಕ್ಷ ಪಕ್ಷ ಬದಲಾವಣೆ ಬೇಕು ಅಂತ ಅನ್ಸುತ್ತೆ ಅಥವಾ ಅವರೇ ಇರಲಿ ಅಂತ ಅನ್ಸುತ್ತೆ? ಬದಲಾವಣೆ ಬೇಕು ಸರ್, ಬದಲಾವಣೆ ಬೇಕು. ನೋಡೋಣ ಏನಾಗುತ್ತೆ ಎಲೆಕ್ಷನ್ ಆದಮೇಲೆ. ಬದಲಾವಣೆ ಅಂತಂದ್ರೆ ಯಾರು ಬರಬೇಕು ಅಂತ ಸರ್? ಪಕ್ಷ ಯಾವುದನ್ನೇ ಬರಲಿ, ಬದಲಾವಣೆ ಆಗಬೇಕು ಅಷ್ಟೇ. ಕಾಂಗ್ರೆಸ್ ಬರಬೇಕು, ಕಾಂಗ್ರೆಸ್ ಯಾರು ಬರಬೇಕು ಅಂತ? ಸೆಂಟ್ರಲ್ಲು ಯಾರು ಬರಬೇಕು? ಯಾರಿದ್ದಾರೆ ನಾಯಕರು? ಯಾರಿದ್ದಾರೆ ನೋಡಿ, ಸೋನಿಯಾ ಬರ್ಬೋದು, ಅವ್ರ ಮಗನಾದರೂ ಬರ್ಬೋದು, ಇಲ್ಲ ಪ್ರಿಯಾಂಕಾ ಗಾಂಧಿ ಇದ್ದಾಳೆ, ಯಾರಾದ್ರೂ ಕೊಡ್ಬೋದು. ಆಮೇಲೆ ಖರ್ಗೆನೂ ಇದ್ದಾರೆ ಅದ್ರ ಲೀಡಿಂಗಲ್ಲಿ, ಕೊಡ್ಬೋದು. ಈಗ ರಾಹುಲ್ ಗಾಂಧಿಗೆ ಅಷ್ಟು ಇದಿಲ್ಲ, ಇನ್ನೂ ಹಿರಿಯರ ನಾಯಕರು ಇದ್ದಾರಲ್ಲ, ಅವ್ರಿಗನ ಕೊಡ್ಬೋದು. ಬೇಜಾನಿದ್ದಾರೆ ಹೈಕಮಾಂಡಲ್ಲಿ. ಬದಲಾವಣೆ ಬೇಕು ಸರ್, ಬದಲಾವಣೆ ಆಗಲೇಬೇಕು. ಓಕೆ, ಇನ್ನು ಈ ಕ್ಷೇತ್ರಕ್ಕೆ ಬಂದರೆ, ಈ ಕ್ಷೇತ್ರದಲ್ಲಿ ರಾಜೀವ್ಗೌಡ ಅವರಿಗೆ ಕಾಂಗ್ರೆಸ್ಸಿಂದ ಟಿಕೆಟ್ ಕೊಟ್ಟಿದ್ದಾರೆ, ಶೋಭಾ ಕರಂದ್ಲಾಜೆಗೆ ಬಿಜೆಪಿಯಿಂದ ಕೊಟ್ಟಿದ್ದಾರೆ. ಯಾರು ಈಗ ಶೋಭಾ ಕರಂದ್ಲಾಜೆನ ರಾಜೀವ್ಗೌಡ ಅಂತ ಕಾಂಗ್ರೆಸ್ ಹಿಂದೆ ಸದಾನಂದ ಗೌಡರು ಇಲ್ಲಿ ಕೆಲಸ ಮಾಡಿದ್ದಾರೆ, ಬೇಜಾನು ಮಾಡಿದ್ದಾರೆ. ಸದಾನಂದ ಮಾಡಿದ್ದಾರೆ. ಅವ್ರಿಗೆ ಯಾಕೋ ಟಿಕೆಟ್ ಕೊಟ್ಟಿಲ್ಲ. ಶೋಭಾ ಕರಂದ್ಲಾಜೆ ಕೊಟ್ಟಿದ್ದಾರೆ. ಈಗ ಕಾಂಗ್ರೆಸ್ಸಿಂದ ರಾಜೀವ್ಗೌಡ ಇದ್ದಾರೆ. ಯಾರು ರಾಜೀವ್ಗೌಡನೇ. ನಮ್ಮ ಅಭಿಪ್ರಾಯ ಏನಿಲ್ಲ, ಸೆಂಟ್ರಲಲ್ಲಿ ಬಿ ಜೆ ಪಿನೇ ಇರಬೇಕು. ಸ್ಟೇಟಲ್ಲಿ ಇವಾಗ ಅಧ್ವಾನ ಮಾಡಿರೋದು ನೋಡಿದಿರಲ್ಲ, ಕಾಂಗ್ರೆಸ್ ಬಂದು ಸೆಂಟ್ರಲಲ್ಲಿ ಅದೇ ಮೋದಿನೇ ಇದ್ದರೆ ಸಂತೋಷ ಅಂತ ನಮ್ಮ ಆಸೆ. ಮೋದಿಯವರೇ ಬರಬೇಕು. ಯಾರು ಬಂದರೂ ಕೆಲಸ ಕರ್ನಾಟಕದಲ್ಲಂತೂ ಯಾವ ಬಂದರೂ ಕೆಲಸ ಆಗಲ್ಲ. ಕೆಲಸಗಳು ಎಲ್ಲರ ಹಾಕಿಯಾರ ತಿಂದು ತೇಗೋರೆ ಹೊರತು ಏನು ಪ್ರಯೋಜನ ಇಲ್ಲ. ಸೆಂಟ್ರಲಲ್ಲಿ ಮೋದಿನೇ ಇರಬೇಕು ಅಂತ. ಮೋದಿ ಸರ್ಕಾರನ ಕೋಮುವಾದಿ ಸರ್ಕಾರ ಜನಗಳ ಜೊತೆ ಜಗಳ ತಂದಿಟ್ಬಿಟ್ಟು ಯಾರು ಏನು ಸಾವಿರ ಹೇಳ್ಕೊಂಡ್ಲಿ, ಆದರೂ ಕೆಲಸ ಮಾಡಿದ್ದಾರೆ ತಾನೆ. ಆದರೆ ನಮ್ಮ ದೇಶ ಉದ್ಧಾರ ಆಗಬೇಕು ಅಂದರೆ ಮೋದಿನೇ ಇರಬೇಕು ಅಂತ ನಮ್ಮ ಆಸೆ. ಈಗ ಈ ಕ್ಷೇತ್ರಕ್ಕೆ ಬಂದರೆ ರಾಜೀವ್ಗೌಡ ಕಾಂಗ್ರೆಸ್ ಸರ್ ಹೇಳ್ಬೇಕು, ನಮ್ಮ ಸ್ಟೇಟಲ್ಲಿ ಯಾರೂ ಸರಿ ಇಲ್ಲ ಸರ್. 90% ಅಂಥ ಕೆಲಸ ಪ್ರಜೆಗಳಿಗೋಸ್ಕರ ಕೆಲಸ ಮಾಡೋವಂಥವ್ರು ಯಾರೂ ಇಲ್ಲ. ಶೋಭಾ ಬಂದರೂ ಅಷ್ಟೇ, ಯಾರೇ ಬರಲಿ ಕೆಲಸಗಳು ಯಾರು ಮಾಡಲ್ಲ. ಅಭಿವೃದ್ಧಿ ಮಾಡೋದು ಇದ್ದರೆ ಪರವಾಗಿಲ್ಲ. ಮೋದಿ ಬರಬೇಕು ಅನ್ನೋ ಕಾರಣ ಶೋಭಾ ಕರಂದ್ಲಾಜೆನೇ ಬರಬೇಕು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.